ಒಬ್ಬರು ಇದ್ದರು, ಒಬ್ಬರು ಕಲಾವಿದ ಇದ್ದರು, ತೆಗೆದು ಹೊರಗೆ ಹಾಕ್ಬಿಟ್ರು ಮನಸ್ಸಿಂದ. ಅವರು ತೆಗೆದು ಹೊರಗೆ ಇಟ್ಬಿಟ್ರು. ಏನಕ್ಕೆ ಹೊರಗೆ ಇಟ್ಟರು ಹೇಳ್ತಾರೆ. ಅಲ್ಲಿ ಕೆಲವರು ಅದಕ್ಕೂ ಟ್ರೋಲ್ ಮಾಡಿದ್ದಾರೆ. ಅಂಥ ಜೊತೆಗಿದ್ದ ಕಲಾವಿದನ ಹೊರಗಿಟ್ಟರು. ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಇವ್ರ ಹೆಸರನ್ನು ಕೆಲವು ಕಡೆಯಲ್ಲಿ ಮಿಸ್ಯೂಸ್ ಮಾಡ್ತಾರೆ, ಕ್ಲೋಸ್ ಆಗಿರ್ತಾರೆ. ಏನಂದರೆ ದರ್ಶನ್ ಎಂಬುದು ಮಾರ್ಕೆಟಿಂಗಲ್ಲಿ ದೊಡ್ಡ ಹೆಸರಿದೆ ಚಿತ್ರರಂಗದಲ್ಲಿ. ನಮಗೆ ದರ್ಶನ್ ಅವ್ರು ಕ್ಲೋಸ್ ಇದ್ದಾರೆ ಅಂದ ತಕ್ಷಣ ಬೇರೆ ಪ್ರೊಡ್ಯೂಸರ್ಸು ಸ್ವಲ್ಪ ಹೆದರ್ತಾರೆ, ಬೇರೆ ಡೈರೆಕ್ಟರ್ಗಳ ಜೊತೆ ಆಟ ಆಡ್ಬೋದು. ಅವ್ರ ಹೆಸರು ಹೇಳ್ಕೊಂಡು ಏಕವಚನ ಮಾತಾಡೋದು, ಬೇರೆಯವ್ರು ನಂಗೆ ಮಾತಾಡಬಾರ್ದು. ದರ್ಶನ್ ಅವರು ಸ್ಟೇಜ್ ಬಂದಿದ್ದು ಅವರದ್ದು ಸ್ವಂತ ಎಫರ್ಟ್ ಅದು. ನಾವು ಅವ್ರನ್ನ ಹೆಸರು ಹಿಡ್ಕೊಂಡು ಮೇಲೆ ನಮ್ಮ ಬೆಳೆಕಾಳು ಬೀಸ್ಕೋಬಾರ್ದು. ತಪ್ಪು ಮಾಡ್ತೀವಿ ನಾವು. ಕೆಲವರು ತಪ್ಪು ಮಾಡಿದ್ದಾರೆ ಜೊತೆಲಿ ಇರೋರು. ಸೊ ಅವ್ರನ್ನ ದೂರ ಇಟ್ಟಿದ್ದಾರೆ. ಅವ್ರೇನು ಯಾರಿಗೂ ಹೊಡೆಯೋದು ಬೈಯೋದು ಕಿರಿಕ್ ಮಾಡೋಕ್ಕೆ ಹೋಗಿಲ್ಲ, ದೂರ ಮಾಡಿಬಿಡ್ತಾರೆ. ದೂರ ಮಾಡಿದ್ರೆ ನಾವು ಅರ್ಥ ಮಾಡ್ಕೋಬೇಕು ನಮ್ಮಿಂದೆಲ್ಲೋ ತಪ್ಪಾಗಿದೆ ಅಂತ. ಆಮೇಲೆ ನಾವು ತಿದ್ಕೊಂಡ್ರೂ ಅದು ಒಂದು ಇದೆ. ಈ ಥರ ಅವರದು. ಯಾಕಂದರೆ ಹೆಂಗೆ ಗೊತ್ತಾ ರೀ, ಒಬ್ಬ ಕಲಾವಿದ ಬೆಳಿಬೇಕಾದ್ರೆ ತುಂಬ ಕಷ್ಟ ಇದೆ. ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕಂದ್ರೆ ಇನ್ನೂ ಕಷ್ಟ ಇದೆ. ಅವ್ರ ಜೊತೆಗೆ ಜನ ಬೇಕು. ಅವ್ರ ಜೊತೆಗೆ ಈ ಹುಡುಗರು ಹೇಳಿದ್ರಲ್ಲ ಪಾಪ, ಆ ಹುಡುಗರುಗಳು ರಾತ್ರಿ ಹಗಲು ಅವ್ರಿಗೆ ಕೆಲಸ ಇರ್ತದೆ, ಸಂಬಳ ಇರ್ತದೆ. ಅವ್ರು ಯಾವ ರೌಡಿ ಲಿಸ್ಟಲ್ಲಿ ಇಲ್ಲ. ಅವ್ರಿಗೂ ಸಂಸಾರ ಇದೆ. ಎಷ್ಟು ಜನ ಅಲ್ಲಿ ಸ್ನೇಹಿತ ಅವ್ರಿಗೆ ಸಂಸಾರ ಇದೆ. ಬಡವರ ಮನೆ ಮಕ್ಕಳು ಅವರೆಲ್ಲ. ಶ್ರೀಮಂತರ ಮನೆ ಈಗ ಮೊನ್ನೆ ಹಿಂಗಾಯಿತು ಅಂದಾಗ ಅಲ್ಲಿ ಶ್ರೀಮಂತರ ಮನೆ ಮಕ್ಕಳು ಇದ್ದರು, ಇವರ ಹುಡುಗರು ಇದ್ದರು. ಏನಕ್ಕೆ ಆಯಿತು ಎಂಬುದು ನಮಗೆ ಅದು ಇವಾಗ ಏನಂದರೆ ಅದು FIR ಗೊತ್ತಾಗ್ತದೆ. ಆಮೇಲೆ ಆವತ್ತಿನ ಪರಿಸ್ಥಿತಿ ಒಟ್ಟು ಆಗುವುದು ಆಗಿದೆ. ತಪ್ಪು. ನಾನು ನಮ್ಮ ಮನೆಯವಳು ನನಗೆ, ಯಾಕಂದರೆ ನಾನು ಸ್ವಲ್ಪ ಈ ಕೇಸಲ್ಲಿದ್ದವು. ನಾನು ಕೂಡ ನನಗೆ ಯಾವಾಗಲೂ ಹೇಳೋದು, ನಿಮಗೆ ಹುಟ್ಟಿಸುವ ರೈಟ್ಸ್ ಇಲ್ಲ, ಮತ್ತು ಏನಕ್ಕೆ ಕೊಲ್ಲುವ ಬಗ್ಗೆ ಮಾತಾಡೋದು? ನಿಮಗೆ ಯಾರಿಗೂ ಕೊಲ್ಲುವ ಹಕ್ಕೇ ಇಲ್ಲ. ಹುಟ್ಟಿಸ್ತೀರಾ ನೀವು ಕೊಲ್ಲಿಕ್ಕೆ? ನಾವು ಹೆಣ್ಮಕ್ಳು, ನಾವು ಹುಟ್ಟಿಸೋರು, ಜನ್ಮ ಕೊಡೋದು ನಾವೇ ಹೇಳೋದಿಲ್ಲ ಸತ್ತೋಗು ಅಂತೇಳಿ. ನೀವು ಅದನ್ನು ತಗೋಬಾರ್ದು ಮೈಂಡಿಗೆ. ಕೆಲವೆಲ್ಲ ಸತ್ಯವಾದ ಮಾತು ನನ್ನ ಮನೆಯವಳು ಹೇಳಿದ್ದು ನನಗೆ ಸತ್ಯ ಅನಿಸಿದ್ದು. ಹೌದಲ್ವಾ, ನಮಗೆ ಜನ್ಮ ಕೊಡೋಕ್ಕೆ ಒಂದು ಹೆಣ್ಣೇ ಬೇಕು. ಅವಳೇ ನಮ್ಮ ಯಾರು ಸಾಯಿರಿ ಅಂತ ಹೇಳೋದಿಲ್ಲ. ಹಾಗಿದ್ಮೇಲೆ ನಾವು ಇನ್ನೊಬ್ರನ್ನ ಏನಕ್ಕೆ ಅಂದರೆ ಹೇಳಬಾರ್ದು, ಸಾಯಿಸ್ತೀನಿ ಅಂತ ಹೇಳಬಾರ್ದು. ಅದಕ್ಕೂ ಕೇಸಿದೆ. ಏನು ಸಾಯಿಸೋದು ಮಾತ್ರ ಅಲ್ಲ, ಸಾಯಿಸ್ತೀನಿ ಅಂದ್ರೂ ಒಂದು ಕೇಸಿದೆ. ಸೊ ಒಬ್ಬ ಸತ್ತದ ಬಗ್ಗೆ ನಾವು ಅವ್ರ ಬಗ್ಗೆ ಏನು ಇವತ್ತು ಅವನು ಹಾಗಿದ್ದ, ಏನಕ್ಕೆ ಹೀಗಾಯ್ತು ಅದು ನಾನು ಹೇಳಿ ಪ್ರಯೋಜನ ಇಲ್ಲ. ಬಟ್ ಒಂದು ಸಮಾಧಾನ ಏನಂದರೆ, ನನಗೆ 3 ದಿನ ನಂಗೆ ಬೇಜಾರಿತ್ತು. ದರ್ಶನ್ ಅವ್ರ ಬಗ್ಗೆ ತುಂಬ ಬೇಜಾರುಪಟ್ಟೆ. ನೀವು ಈ ಥರ ಮಾಡಬಾರ್ದಿತ್ತು, ಇಷ್ಟು ಜವಾಬ್ದಾರಿ ಇದ್ದು ನೀವು ಏನು ಬೇರೆಯವರಲ್ಲಿ ನಾವೆಲ್ಲ ಎಲ್ಲಿಗೆ ಹೋಗೋದು ಹಿಂಗಾದ್ರೆ ಅಂತ. ಬಟ್ 3 ದಿನ ಮೇಲೆ ಗೊತ್ತಾಗಿದ್ದು, ಅವನು ಈ ಥರ ಮೆಸೇಜ್ ಹಾಕಿದ್ದಾನೆ, ಅವನು ಫೋಟೋ ಕಳಿಸಿದ್ದಾನೆ. ಆವಾಗೆಲ್ಲೋ ಒಂದು ಕಡೆ ಕಾರಣ ಇದೆ. ಹಾಗಾದರೆ ಸ್ವಲ್ಪ ಸಮಾಧಾನ ಆಯಿತು. ಅಂದರು ಕೊಲೆ ಎಂಬುದು ತಪ್ಪು, ಬಟ್ ಆವತ್ತಿನ ಪರಿಸ್ಥಿತಿ, ಸಂದರ್ಭ, ಹುಡುಗರುಗಳ ಮನಸ್ಥಿತಿ ಹೇಗಿತ್ತು, ಏನಕ್ಕೆ ಆಗಿತ್ತು ನಮ್ಗೆ ಗೊತ್ತಿಲ್ಲ. ಅವರು ಆಮೇಲೆ ಮುಂದುಗಡೆ ಪಾರ್ಟಿನೂ ಅವನು ವೀಕ್ ಆಗಿದ್ದ ಇರ್ಬೋದು, ಗೊತ್ತಿಲ್ಲ. ಸರ್, ಇಲ್ಲಿ ದರ್ಶನ್ ಅವರು ಈಗ ಜೈಲಲ್ಲಿದ್ದಾರೆ, ಅವರ ಸ್ಪೆಷಲ್ ವಾರ್ಡ್ನಲ್ಲಿದ್ದಾರೆ. ಅವರ ಸ್ಥಿತಿಯನ್ನು ನೀವು ಹೇಗೆ ಅರ್ಥೈಸ್ಕೊಳ್ತೀರಾ ಸರ್? ನೀವು ಏನಾದರೂ ಕೋರ್ಟು ಕೇಸು ಈ ಥರದ್ದು ನೋಡಿದ್ದೀರಾ? ಆ ಥರ ನೋಡಿದ್ದಿದ್ರೆ ಈಗ ಅವರನ್ನು ಯಾವ ರೀತಿ ಇರ್ಬೋದು, ಅವ್ರ ಮನಸ್ಥಿತಿ ಹೇಗಿರ್ಬೋದು ಅಂತ ನಿಮಗೆ ಅನಿಸುತ್ತೆ? ಹೇಗಿರುತ್ತೆ ಅಲ್ಲಿರೋ ವಾತಾವರಣ ಅಂತ? ಮನೋಹದ ವಾತಾವರಣ ಅಂದರೆ, ಫಸ್ಟು ಏನು ಹೇಳ್ತೀನಿ ಅಂದರೆ, ನೋಡಿ, ಜೈಲಲ್ಲಿ ಬಂದು ಮಾನಸಿಕವಾದ ಶಿಕ್ಷೆ ಕೊಡ್ತಾರೆ. ಇನ್ನು ಲಾ ಬಂದು ಯಾರನ್ನು ಇದು ಮಾಡಲಿಕ್ಕಿಲ್ಲ. ಮೊದಲು ಜೀವಾದಿ ಬಿಟ್ಟು ಹ್ಯಾಂಗಿಂಗ್ ಅಂತ ಕೊಡ್ತಾಯಿದ್ರು. ಅದನ್ನು ನಮ್ಮ ದೇಶದಲ್ಲಿ ಏನು ಆ ಥರ ಕೊಡಬಾರ್ದು. ಕೊಲೆ ಅವನು ಮಾಡಿದ ಕೊಲೆ ಅಂತೇಳಿ ನಾವು ಕೂಡ ಅವ್ನು ಶಿಕ್ಷೆ ಕೊಲೆ ರೀತಿಯಲ್ಲಿ ಕೊಡಲಿಕ್ಕಿಲ್ಲ ಎಂಬುದು ಆದಮೇಲೆ ಹ್ಯಾಂಗ್ ನಿಲ್ಲಿಸಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅಂದರೆ 5-6 ಹೆಣ್ಮಕ್ಳನ್ನ ಬಲಾತ್ಕಾರ ಮಾಡಿ ಕೊಲ್ತಾರಲ್ಲ, ಅವರನ್ನು ಹ್ಯಾಂಗಿಗೆ ಒಪ್ಪಿಸಲಿಕ್ಕೆ ಈಗಲೂ ಕೆಲವು ಕಡೆ ಸ್ಟೇ ಇದೆ, ಕೆಲವು ಕಡೆಯಲ್ಲಿ ಅದು ಕೊಡ್ಬೋದು ಅಂಥೇಳಿ. ಆ ರೀತಿ ಇರುವಾಗ ಅದು ಬಿಟ್ಟು ಇನ್ನು ಬೇರೆ ಬೇರೆ ಸೆಕ್ಷನಿಗೆ ಕೇಸ್ಗಳಿಗೆ ಶಿಕ್ಷೆ ಕೊಡೋದು ಏನು ಕೊಡ್ತಾರೆ? ನಮ್ಮ ಸ್ವಾತಂತ್ರ್ಯ ಏನು ಸ್ವಾತಂತ್ರ್ಯ? ಈಗ ನಾನಿದ್ದೀನಿ, ಈಗ ನೀವು ಇದ್ದೀರಿ, ನಾವು ಎಲ್ಲಿ ಬೇಕಾದ್ರೂ ಹೋಗಿ ಕಾಫಿ ಕುಡ್ಕೊಂಬರ್ಬೋದು, ಹೊರಗೆ ಹೋಗ್ಬೋದು. ನಾವು ಈಗ ಸ್ವಾತಂತ್ರ್ಯ ಇರುವಂಥವ್ರು. ನಮಗೇನು ಗಾಂಧೀಜಿಯವರು ಸ್ವಾತಂತ್ರ್ಯ ಕೊಟ್ಟಿದ್ದಾರಲ್ಲ, ಅದರದ್ದು ಬೆಲೆ ನಮಗೆ ಗೊತ್ತಿಲ್ಲ. ಅದನ್ನು ಗೊತ್ತುಪಡಿಸ್ಬೇಕಿತ್ತು. ಪ್ರತಿ ಎಜುಕೇಷನ್ ಮಕ್ಕಳಿಗೆ ಸ್ವಾತಂತ್ರ್ಯ ಅಂದರೆ ಏನು ಸ್ವಲ್ಪ ಲಾ ಬಗ್ಗೆ ತಿಳಿಸ್ಬೇಕು. ಅದು ಲಾ ಬಂದು ಸಪ್ರೇಟ್ ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಮಕ್ಕಳು ಬೆಳಿಬೇಕಾದ್ರೆ ಹೀಗಿದೆ, ಹೊಡೆದಾಟಕ್ಕೆ ಈ ಥರ ಕೇಸ್ ಆಗಿದ್ರೆ ಈ ಥರ ಶಿಕ್ಷೆ ಆಗುತ್ತೆ, ಸ್ವಲ್ಪ ತಿಳುವಳಿಕೆ ಗೊತ್ತಿಲ್ಲ. ಅದೊಂದು ಸಪ್ರೇಟಾಗಿ ಇಟ್ಬಿಟ್ಟಿದ್ದಾರೆ. ಜೈಲು ಎಂಬುದು ಸಪ್ರೇಟು, ಅದಕ್ಕೆ ಹೋಗೋರು ಸಪ್ರೇಟು ಅಂತ.
ಯಾರು ಬೇಕಾದರೂ ಟೈಮ್ ಬಂದಾಗ ಅಲ್ಲಿ ಹೋಗ್ಬೋದು. ಹಾಗಿರುವಾಗ ನಮ್ಮ ಸ್ವಾತಂತ್ರ್ಯವನ್ನು ಅವರು ತೊಗೊಂಡ್ಬಿಡ್ತಾರೆ. ನೀವು ಹೋಗೋಗಿಲ್ಲ, ಇಷ್ಟ ಬಂದಂಗೆ ಹೊರಗೆ ಕಾಲಿಡೋಂಗಿಲ್ಲ, ನಿಮ್ಮ ಏನೇ ಇದಿದ್ರೂ ಅದು ನಮ್ಮದು. ಆ ರೀತಿ ಯಾವಾಗ ಅದು ಜೀವದ ಶಿಕ್ಷೆ ಆದರೆ. ಈಗ ಆರೋಪಿ ಸ್ಥಾನದಲ್ಲಿ ಇರೋದು ಇವರು ದರ್ಶನ್ ಅವರು ಅಲ್ವಾ. ಕೋರ್ಟ್ ಆರ್ಡ್ರಿಂದ ಅವ್ರಿಗೆ ಬೇಕಾದರೆ ಫುಡ್ ತರಿಸ್ಕೋಬೋದು. ಯಾರು ಹೇಳ್ತಾರೆ ಅಲ್ಲಿ ಜೈಲ್ದು ಕೋರ್ಟ್ ಬೇಕು ಅಂತಂದರೆ ಕೋರ್ಟಲ್ಲಿ ಆರ್ಡ್ರ್ ನಾವು ಕೇಳಿದರೆ ನಮಗೆ ನಮ್ಮ ಆರೋಗ್ಯದ ಮೇಲೆ ದೇವರು ಅದೊಂದು ಸಿಸ್ಟಮ್ ಇದೆ, ಆಮೇಲೆ ಕೊಡ್ತಾರೆ. ಆಮೇಲೆ ದರ್ಶನ್ ಅವರು ಎಲ್ಲರಿಗಿಂತ ದೊಡ್ಡದೇನೆಂದರೆ ದೊಡ್ಡ ಟ್ಯಾಕ್ಸ್ ಪೇಯರ್ ಅವರು. ದೇಶಕ್ಕೆ ಅವರಿಂದ ತುಂಬ ದೊಡ್ಡದ ಮೊತ್ತದ ಹಣ ಟ್ಯಾಕ್ಸ್ ಕಟ್ಟಿದ್ದಾರೆ. ಈ ದೇಶ ನಡೀಲಿಕ್ಕೆ ಅವರು ಒಬ್ಬರು ಏನು ಅವರದ್ದು ಒಂದು ಇದು ಇದೆ. ಹಾಗೆ ಟ್ಯಾಕ್ಸ್ ಕಟ್ಟೋರಿಗೆ ಒಂದು ಶಿಕ್ಷೆ ಆದ್ರೂ ಅವ್ರಿಗೊಂದು ಸಪ್ರೇಟ್ ಇದು ಕೊಡ್ತಾರೆ, ಫುಡ್ಡಿಂದಾಗಿ ಏನು ಬೇಕಾದರೂ, ಯಾಕಂದ್ರೆ ದೇಶಕ್ಕೆ ಮಾಡಿದ್ದಾರೆ ಅಂತೇಳಿ. ಸೊ ಇವತ್ತು ಇರ್ತಾರೆ, ಡೆಲ್ಲಾಗಿರ್ತಾರೆ. ಅಂದರೆ ಮನಸ್ಸು ಏನಾಯಿತು ಹೇಗಾಯಿತು ಕೊರಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಇವಾಗ ಅವರಿಗೆ ಬೇಕಾಗಿರೋದು ಏನಂದರೆ ಫಸ್ಟು ಫ್ಯಾಮಿಲಿಯವರು ಏನು ಸಪೋರ್ಟಾಗಿ ನಿಲ್ತಾರೆ ಅದ್ರ ಮೇಲೆ ಅವನು ಭವಿಷ್ಯ ನಿಲ್ತದೆ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.